ಅಲ್ಲಿ ಅನ್ಕೊಬೇಕು ಆಗಲ್ಲಿ ಮೇಲಾಯ್ತಾ ಇನ್ನು ಸ್ವಲ್ಪ ಕೆಳಗೆ ಹಾಕ್ಬಿಡಿ. ಇನ್ನು ಈ ಕಡೆಗೆ ಬರಲಿ. ಹಾಂ ಓಕೆ. ಎಲ್ಲ ಹೆಸ್ರುಗಳು ಹಾಕ್ಸ್ತಿದ್ದೀನಿ. ಸುಮ್ಮನೆ ಒಬ್ಬರ ಹೆಸ್ರು ಹಾಕ್ಸಿ, ಇವಾಗ ಬರೀ ನಂದು ಮಾತ್ರ ಇಲ್ಲಿ ಮಾತ್ರ ಹಾಕ್ಸೋಣ ಅಂತಿದ್ದಿದ್ದು. ಆ್ಯಂಡ್ ಯಾಕಂದರೆ ಫ್ಯಾಮಿಲಿ ಕಾರು ಅವ್ರಿಗೂ ಆಸೆ ಇರುತ್ತೆ ನಮ್ಮ ಹೆಸ್ರು ಇರಲಿ ಅಂತ. ಅದಕ್ಕೆ ನಮ್ಮ ಅಪ್ಪ ಅಮ್ಮಂದು ಆ್ಯಂಡ್ ನಮ್ಮ ಅಣ್ಣಂದು ಎಲ್ಲರ ಹೆಸ್ರು ಹಾಕ್ಸ್ತಾಯಿದ್ದೀನಿ. ಆ್ಯಂಡ್ ಜೊತೆಗೆ ನಾನು ಇನ್ಸ್ಟಾ ಐಡಿ ಮತ್ತು ಯೂಟ್ಯೂಬ್ ಚಾನಲ್ ಎರಡೂ ಹಾಕ್ಸ್ತಾಯಿದ್ದೀನಿ. ನಾನು ಹೆಂಗೆ ಬರುತ್ತೆ ಅಂತ. ಪಿಂಕ್ ಬರ್ಬೇಕು ತಾನೆ? ಪಿಂಕ್ ಅದು ಬರುತ್ತೆ ತಾನೆ? ಬರಲ್ವಾ? ಹಾಕಿ 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 ಹಾಕಿ. ಅಣ್ಣ ಫುಲ್ ಖುಷಿ ಆಗ್ಬಿಡ್ತಾನೆ. ಸಕ್ಕತ್ತಾಗಿ ಕಾಣ್ತದೆ. ಚೆನ್ನಾಗಿ ಕಾಣ್ತದೆ ನಿಜವಾಗ್ಲೂ ನಿಮ್ಮ ಅಣ್ಣಂದು. ಆ ಫಾಂಟ್ಗೂ ಅದಕ್ಕೂ ಕ್ರೇಜಿ ಆಗಿದೆ. ಅದಕ್ಕೆ ಇದೇ ಫಾಂಟಲ್ಲಿ ಅದು ನಿಮ್ಮ ಅಪ್ಪ ಅಮ್ಮಂದು ಅದೇ ಹಾಕ್ತಿರೋದು. ಅದೇ ಫಾಂಟ್ ಅದೇ ಫಾಂಟು ಬೇರೆ ಆಲ್ಮೋಸ್ಟ್ ಅದೇ ಫಾಂಟು. ಕ್ರೇಜಿಯಾಗಿ ಬಂತು, ಸಕ್ಕತ್ತಾಗಿ ಬಂದು. ಹೆಸರಿಗಿಂತ ನಮ್ಮ ಅಣ್ಣನ ಫಾಂಟ್ ಇನ್ನೂ ಸೂಪರಾಗಿ ಬಂದಿದೆ. ಆ್ಯಂಡ್ ನಂದು ನಮ್ಮ ಅಪ್ಪ ಅಮ್ಮನ ಹೆಸರು ಫಿನಿಶ್ ಆಯಿತು. ಇವಾಗ ನನ್ನ ಹೆಸರು ನನ್ನ ಹೆಸರು ಕರೆಕ್ಟಾಗಿ ಹಾಕ್ಬಿಟ್ರಿ. ಇಲ್ಲೇ ಅವ್ರ ಅಣ್ಣನ ಲಾಕ್ ಮಾಡ್ಬಿಟ್ಟು ಇಷ್ಟು ಹಾಕ್ಸಿದ್ರೆ ಸಾಕು. ಚೆನ್ನಾಗಿದೆ. ಫಾಂಟ್ಸ್ ಎಲ್ಲ ನೋಡಿ ಹಾಕ್ಸಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇಷ್ಟಲ್ಲಿ ಓಕೆ ಓಕೆ. ಸಕ್ಕತ್ತಾಗಿ ಬಂತು. ಕ್ರೌನ್ ಹಾಕ್ಸ್ಬಿಡೋಣ ಅಲ್ಲಿ. ಫೈನಲಿ ನನ್ನ ಕಾರು, ಮೈ ಕಾರ್ ಗೈಸ್, ಮೈ ಕಾರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ರೈನ್ಬೋ ಫಿನಿಶ್ ಅಂತ ಇದು ನೋಡಿ, ಕ್ರೇಜಿಯಾಗಿ ಕಾಣ್ತಾ ಇದೆ. ಏನೋ ಒಂಥರ ಲುಕ್ ಬರ್ತಾ ಇದಪ್ಪ ಇದು ಹಾಕಿದ್ದಕ್ಕೆ. ಸಕ್ಕತ್ತಾಗಿ ಕಾಣಿಸ್ತೈತೆ, ಕ್ರೇಜಿಯಾಗಿದೆ. ಏನೋ ಒಂಥರ ಲುಕ್ ಬರ್ತಾ ಇದೆ ಕಾರ್ಗೆ. ಫೈನಲಿ ಎಲ್ಲರ ಹೆಸರು ಹಾಕ್ಸಾಯಿತು. ಯಾರಿಗೂ ಏನು ಬೇಜಾರಿಲ್ಲ. ಸೊ ನೋಡೋಣ ನನಗೆ ಕಾಣುತ್ತೆ. ನನಗೆ ಇದಂತೂ ಹೆವಿ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಫಾಂಟ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೊಂದು ಚೂರು ಇದಾಯಿತು. ಇದು ಪಿಂಕ್ ಬೇರೆ ಬಂದಿಲ್ಲ ಆ್ಯಂಡ್ ಫಾಂಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಟೈಮ್ ಬೇರೆ ಆಗಿತ್ತಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕ್ಸ್ಬಿಟ್ಟೆ. ನೋಡೋಣ ಇವಾಗೆಲ್ಲ ಆಗಿದೆ. ಆ್ಯಂಡ್ ಈ ಹೆಸರು ಚೆನ್ನಾಗಿ ಬಂದಿದೆ. ಬಂದು ಕಾರ್ ನಿಲ್ಸಾಯ್ತು. ಏರಿಯಾದಿಂದ ಇಲ್ಲಿಂದ ಏರಿಯಾಗೆ ಒಬ್ಬನೇ ಓಡಿಸ್ಕೊಂಡು ಬಂದು ಇಲ್ಲಿಂದ ಮತ್ತೆ ಅಲ್ಲಿಂದ ಏರಿಯಾದಲ್ಲಿ ಎಲ್ಲ ಫುಲ್ ಟ್ರಾಫಿಕಲ್ಲೆಲ್ಲ ಒಬ್ಬನೇ ಓಡಿಸ್ದೆ. ಹೆಂಗಬ್ಬಿ ಫುಲ್ ಪರ್ಫೆಕ್ಟಾ ಇವಾಗ? ಫುಲ್ ಕಲ್ತ್ಕೊಂಡು ಇಂಗ್ಲೀಷಲ್ಲಿ ಚೆನ್ನಾಗಿ ಅಂದರೆ ಅವರೇ ಕಲಿಸಿರೋದು. ಇನ್ನು ಸ್ವಲ್ಪ ದಿನ ಡ್ರೈವಿಂಗ್ ಕ್ಲಾಸ್ ಓಪನ್ ಮಾಡ್ತಾರೆ. ಎಲ್ಲರೂ ಅವ್ರು ಹೇಳ್ಕೊಟ್ಟಿದ್ದು. ನಾನು ಒಂದೇ ದಿನ ಕಲ್ತ್ಕೊಂಡ್ಬಿಟ್ಟಾಗೆ. ಮುಂಚೆನೇ ಬರ್ತಿದ್ದು ಬಟ್ ಮ್ಯಾನ್ಯಲ್ಲು. ಬಟ್ ಇದು ಆಟೋಮೆಟಿಕ್ ಆಗಿದೆ, ಇನ್ನೂ ಈಸಿ ಆಯಿತು ನನಗೆ. ಕ್ರೇಜಿ. ಆ್ಯಂಡ್ ನನ್ನ ನೇಮ್ಸ್ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ಬನ್ನಿ. ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾ ಐ ಡಿ ಆ್ಯಂಡ್ ನಮ್ಮ ಅಣ್ಣನ ಹೆಸರು. ಅದು ಬಿಟ್ಟರೆ ನಮ್ಮದು ಹೊಸ ಸಿಸ್ಟಮ್ ಕೊಟ್ಟಿರೋದು OnePlusದು. ಬಿಟ್ಟರೆ ನನ್ನ ಹೆಸರು ಕ್ರೇಜಿ ಬಂದಿದೆ. ಅದು ಬಿಟ್ಟರೆ ಏನಪ್ಪ ನಮ್ಮನ ಹೆಸರು ಕ್ರೇಜಿ. ಎಲ್ಲ ಸೆಟ್ ಆಯ್ತು. ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿಬಿಟ್ಟು ನೋಡಿ. ಇನ್ನೂ ನನ್ನ ಬರ್ಡೇಗೆ ಇನ್ನೂ 10 days ಐತೆ. ಅಲ್ಲಿವರೆಗೂ ಇದೆಲ್ಲ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ. ಯಾರಿಗೂ ಗೊತ್ತಿಲ್ಲ ಇನ್ನು. ಬರೀ ಇವ್ರಿಗೆ ಮಾತ್ರ ಅಷ್ಟೇ. ಬರೀ ಒಂದು 3-4 ಜನಕ್ಕೆ ಅಷ್ಟೇ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ. ಸರ್ಪ್ರೈಸ್. ಬನ್ನಿ ಮನೆಗೆ. ಮನೆಗೆ ಹೋಗಿ ರೆಡಿಯಾಗಿ ಊಟ ಮಾಡಿಕೊಂಡು ಆ್ಯಂಡ್ ಅಭಿ ಗಾಡಿ ನಮ್ಮನೆ ಹತ್ರನೇ ಇತ್ತು. ಸೊ ಅಭಿ ಜೊತೆನೇ ಬಂದೆ ನನ್ನ
ಪಿಕಪ್ ಪಾಯಿಂಟ್ಗೆ ಆಫೀಸ್ಗೆ ಹೋಗ್ಬೇಕು ಇವತ್ತು. ಹಿಂಗೂ ನಿದ್ದೆ ಮಾಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಸೊ ಅಬ್ಬಿ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಪಿಕಪ್ ಪಾಯಿಂಟ್ಗೆ ಇನ್ನೂ 1 hour ಇದೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿರೋದು ನಾನು ಹೊರಾಯನ್ ಮಾಲ್ಗೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನನ್ನ ಕ್ಯಾಬ್ ಬರುತ್ತೆ, ಕ್ಯಾಬಲ್ಲಿ ಹೋಗುವ. ಆ್ಯಂಡ್ ಐ ಗಾಟ್ ರಿಯಲಿ ಕಾನ್ಫಿಡೆನ್ಸ್ ಇವತ್ತು. ಇಷ್ಟು ದಿನ ಎಲ್ಲ ಆಚೆ ಹೋದರು, ಅಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಬರೋಕ್ಕಾದರೂ ಅವ್ರು ಬರ್ತಾಯಿದ್ರು. ಲೈಕ್ ನನಗೆಲ್ಲ ಓಡಿಸ್ತೀನಿ, ಬಟ್ ಸ್ಟಿಲ್ ಡಿಸ್ಟೆನ್ಸ್ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವತ್ತಂತೂ ನಮ್ಮ ಮನೆಯಿಂದ ಹಿಡಿದು ನಮ್ಮ ಅಲ್ಲಿ ಹಳೆ ಏರಿಯಾಗೆ ಹೋಗಿ ಸಿಟಿಯಲ್ಲೆಲ್ಲ ಒಳಗೆಲ್ಲ ನಾನು ಒಬ್ಬನೇ ಓಡಿಸ್ದೆ. ಸೊ ಅದರಿಂದ ಫುಲ್ ಕಾನ್ಫಿಡೆನ್ಸ್ ಬಂತು ನನಗೆ, ಐ ಗೆಸ್ ಐ ಕ್ಯಾನ್ ಅಂತ. ಆ್ಯಂಡ್ ಅದರಲ್ಲೂ ಒಂದೇ ದಿನದಲ್ಲಿ ನಾನು ಕಲ್ತಿದ್ದೀನಿ. ಲೈಕ್ ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಮೈ ಬರ್ಡೇ ಗೈಸ್. ಲಿಟ್ರಲಿ ಐ ಆಮ್ ವೇಟಿಂಗ್. ಡೇಸ್ ಕೌಂಟ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಇನ್ನೊಂದು 10 days ಇದೆ. ಯಾವಾಗ ಸರ್ಪ್ರೈಸ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಅಂತ ಸಖತ್ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ವೀಡಿಯೋಸ್ ಫುಲ್ ಎಡಿಟ್ ಮಾಡಿದ್ದೀನಿ. ಇದೆಲ್ಲ ಬರ್ಡೇ ಆದಮೇಲೆ ಪೋಸ್ಟ್ ಆಗೋದು, ಯಾಕಂದರೆ ನಜರ್ ಈಸ್ ರಿಯಲ್ ಗೈಸ್. ಅದಕ್ಕೆ ದೃಷ್ಟಿ ಆಗುತ್ತೆ, ತುಂಬ ದೃಷ್ಟಿ ಆಗಿಬಿಡುತ್ತೆ ಇವಾಗ ಪೋಸ್ಟ್ ಮಾಡಿಬಿಟ್ರೆ. ಅದಕ್ಕೆ ಇವಾಗ ಅದು ಬೇಡ, ಎಲ್ಲರಿಗೂ ಗೊತ್ತಾದ ಮೇಲೆ ಆಮೇಲೆ ಎಲ್ಲ ಒಂದೊಂದೇ ಪೋಸ್ಟ್ ಆಗುತ್ತೆ. ಆ್ಯಂಡ್ ಇವತ್ತು ನನ್ನ ಕಾರ್ ಮೇಲೆ ನಾನು ಹೆಸರು ಹಾಕ್ಸ್ದಾಗಂತೂ ಆ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಗೈಸ್. ನಾನು ಅಲ್ಲೇ ಹೇಳ್ದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಕಾರ್ ಮೇಲೆ ನಾನು ಹೆಸರು ಹಾಕ್ಸ್ದಾಗ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಸಖತ್ ಖುಷಿ ಆಯಿತು. ಆ್ಯಂಡ್ ಆ ಹೆಸರು ಕೂಡ ತುಂಬ ಚೆನ್ನಾಗಿ ಬಂತು. ಆಲ್ ಓವರ್ಸ್ ಒಂಥರ ಏನೋ ಫೀಲಿಂಗ್ ಗೈಸ್. ಐ ಓನ್ಡ್ ಎವ್ರಿಥಿಂಗ್ ಅನ್ನೋ ಇಷ್ಟು ದಿನ ಫೀಲ್ ಇರಲಿಲ್ಲ. ಬಟ್ ನನ್ನ ಕಾರ್ ಮೇಲೆ ನನ್ನ ಹೆಸರು ಬಂದ ಮೇಲೆ ಫುಲ್ ಖುಷಿ ಆಗೋಯಿತು. ಆ್ಯಂಡ್ ನಮ್ಮ ಅಪ್ಪ ನಮ್ಮ ಅಮ್ಮನ ಹೆಸರು ಆ್ಯಂಡ್ ಹಿಂದೆಗಡೆ ನಮ್ಮ ಅಣ್ಣನ ಹೆಸರು. ಐ ಆಮ್ ವೇಟಿಂಗ್. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಇನ್ನೊಂದು 5 days 6, 7 ಮತ್ತು ಸಂಡೇ ಆಫು, ಮಂಡೇ ಟ್ಯೂಸ್ಡೇ, ಇನ್ನೊಂದು 7 days ಎಕ್ಸಾಕ್ಟ್ 1 week. ನೆಕ್ಸ್ಟ್ ವೆಡ್ನೆಸ್ಡೇ ನನ್ನ ಕಾರ್ ರಿವೀಲ್. ಕೀಪ್ ವೇಟಿಂಗ್ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸಿ. ನನ್ನ ರೆಸಲ್ಯೂಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಷ್ಟು ಬೇಗ ಕಂಪ್ಲೀಟ್ ಆಗೋದು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಫೈನಲಿ ನಾನು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು ನನಗೊಂಥರ ಖುಷಿ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್. ಇದನ್ನ ನೋಡಿ ಎಷ್ಟು ಜನ ಹುರ್ಕೋತಾರೆ, ಎಷ್ಟು ಜನ ಇನ್ಸ್ಪೈರ್ ಆಗ್ತಾರೆ, ಎಷ್ಟು ಜನ ಪಾಸಿಟಿವ್ ಆಗಿ ತಗೋತಾರೆ, ಎಷ್ಟು ಜನ ನೆಗೆಟಿವ್ ಆಗಿ ತಗೋತಾರೆ ಇನ್ನೂ ಗೊತ್ತಿಲ್ಲ. ಬಟ್ ಸ್ಟಿಲ್ I'll tell, believe in yourself, you can achieve anything ಅಷ್ಟೇ. ಆ್ಯಂಡ್ ಮೇಕ್ ಯುವರ್ ಫ್ಯಾಮಿಲೀಸ್ ಫಸ್ಟ್ ಅಷ್ಟೇ. ಯಾರನ್ನು ನಂಬಕ್ಕೆ ಹೋಗಬೇಡಿ, ಫ್ಯಾಮಿಲಿ ಫಸ್ಟ್. ಎಲ್ಲದರಲ್ಲೂ ಫ್ಯಾಮಿಲಿ ಫಸ್ಟ್ ನಿಮ್ಮ ಫ್ಯಾಮಿಲಿಯವ್ರಿಗೆ ಟೈಮ್ ಕೊಡಿ, ಆಮೇಲೆ ಬೇರೆಯವರು, ಯಾರೇ ಆದರೂ ಆಮೇಲೆ ಬೇರೆಯವರು. ಸೊ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.